ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾದಂತಹ ಈ ಕಿಸಾನ್ ಸಮ್ಮಾನ್ ಯೋಜನೆಗೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಕೊಕ್ಕೆ ಹಾಕ್ತಾ ಹೌದು ಕೊಡ್ತಾ ಇಲ್ಲ. ಅವರು ಅಧಿಕಾರಕ್ಕೆ ಬಂದಾಗಿಂದ ಕೊಡ್ತಾ ಇಲ್ಲ. ಯಾಕೆ ಅಂದರೆ ರಾಜ್ಯದ ರೈತರ ಪಾಲಿಗೆ ಕಿಸಾನ್ ಸಮ್ಮಾನ್ ಯೋಜನೆ ಮರೀಚಿಕೆಯಾದಂತೆ ಕಂಡು ಬರ್ತಾ ಇದೆ. ಕೇಂದ್ರ ಸರ್ಕಾರದಿಂದ 6,000 ರೂಪಾಯಿ ಹಾಗೂ ರಾಜ್ಯ ಸರ್ಕಾರದಿಂದ 4,000 ರೂಪಾಯಿ ಸಹಾಯಧನ ನೀಡುವಂತಹ ಕಿಸಾನ್ ಸಮ್ಮಾನ್ ಯೋಜನೆ, ಇದರಿಂದ ರಸಗೊಬ್ಬರ ಖರೀದಿ, ಬಿತ್ತನೆ ಬೀಜದ ಖರೀದಿಗೆ ರೈತರಿಗೆ ಸಹಾಯ ಆಗ್ತಿತ್ತು. ಆದರೆ ಈಗ ರಾಜ್ಯ ಸರ್ಕಾರದಿಂದ ಬರಬೇಕಾಗಿದ್ದ ಈ 4,000 ರೂಪಾಯಿ ಕಳೆದ 1 ವರ್ಷದಿಂದ ರೈತರ ಖಾತೆಗೆ ಜಮೆ ಆಗಿಲ್ಲ. ಅಯ್ಯೋ ಅವ್ರು ಕೊಡಲ್ಲ ಅಂತಲೇ ಹೇಳಿದ್ರಲ್ಲ, ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗ ನಾವು ಕೊಡಲ್ಲ ಅಂತಲೇ ಹೇಳಿದರು ಅವರು. ಕೇಂದ್ರ ಸರ್ಕಾರ 3 ಕಂತಿನಲ್ಲಿ ಮತ್ತು ರಾಜ್ಯ ಸರ್ಕಾರ 2 ಕಂತಲ್ಲಿ ದುಡ್ಡನ್ನು ಪಾವತಿ ಮಾಡ್ತಾ ಇತ್ತು. ಆದರೆ ಈಗ ರೈತರು ಬ್ಯಾಂಕ್ನಲ್ಲಿ ಕಿಸಾನ್ ಸಮ್ಮಾನ್ ಯೋಜನೆಯ ದುಡ್ಡೆಲ್ಲಿ ಅಂತ ನೋಡಿದ್ರೆ ದುಡ್ಡೇ ಸಿಗ್ತಾ ಇಲ್ಲ. ರೈತರ ಪರ ಅನ್ನುವ ಸರ್ಕಾರ ಕಿಸಾನ್ ಸಮ್ಮಾನ್ ದುಡ್ಡನ್ನು ನಿಲ್ಲಿಸಿದ್ದು ಯಾಕೆ ಅಂತ ರೈತರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಕೇಂದ್ರದಿಂದ ಬರಬೇಕಾಗಿರೋ ದುಡ್ಡು ಬರ್ತಾ ಇದೆ. ರಾಜ್ಯ ಸರ್ಕಾರ 4,000 ಕೊಡ್ತಿತ್ತಲ್ಲ, ಯಡಿಯೂರಪ್ಪನವರು ಶುರು ಮಾಡಿದ್ದದು. ಕೇಂದ್ರ 6 ಕೊಟ್ಟರೆ ನಾವೊಂದು 4 ಕೊಡೋಣ, ಒಟ್ಟು 10,000 ಕೊಡೋಣ ಅಂತ. ಬಟ್ ಅದನ್ನು ಈಗ ಕಾಂಗ್ರೆಸ್ ಸರ್ಕಾರ ಕೊಕ್ಕೆ ಹಾಕಿದೆ. ಇದರಿಂದ ರೈತರಿಗೆ ವಿಪರೀತ ಸಮಸ್ಯೆ ಆಗಿದೆ. ಇನ್ನು ನಿಗದಿತ ಸಮಯದಲ್ಲಿ ನಾಗರಿಕರಿಗೆ ಸಂಬಂಧಪಟ್ಟ ದಾಖಲೆ ಸೇವೆಯನ್ನು ಒದಗಿಸುವಂತಹ ಈ ಸಕಾಲ ಯೋಜನೆ, ಇದು ಕೂಡ ಸಕಾಲ BJP ಗೌರ್ನಮೆಂಟ್ ಇದ್ದಾಗ ಬಂದಿದ್ದು. ಮನೆ ಮಾತಾಗಿದ್ದ ಸಕಾಲ ಯೋಜನೆಗೆ ಈಗ ಆಮೆಗತಿಯಲ್ಲಿ ಅದು ಸಾಗ್ತಾ ಇದೆಯಂತೆ. ಮಹತ್ವಾಕಾಂಕ್ಷಿ ಯೋಜನೆಗೆ ಸಮಯದ್ದೇ ಈಗ ಪ್ರಾಬ್ಲಮ್ ಆಗಿದೆ. ಹೇಳಿದ ಸಮಯಕ್ಕೆ ತಪ್ಪಲ್ಲ ಅಂತ ಇದ್ದ ಇಲಾಖೆಗೆ ಈಗ ಸಮಯವೇ ಅಪಥ್ಯವಾಗಿದೆ. ಸರಿಯಾದ ಸಮಯಕ್ಕೆ ಸಕಾಲದ ಸೇವೆ ಜನರಿಗೆ ಸಿಗ್ತಾ ಇಲ್ಲ. ಸಮಯ ಮುಗಿದ್ರೂ ಕೂಡ ಸಾವಿರಾರು ಅರ್ಜಿಗಳು ಪೆಂಡಿಂಗ್ ಇರ್ತವೆ. ಸರ್ಕಾರದ ಇಲಾಖೆಗೆ ಅರ್ಜಿ ಕೊಟ್ಟು ಜನ ಕಾದು ಕಾದು ಸುಸ್ತಾಗ್ತಾ ಇದ್ದಾರೆ. ಸಕಾಲ ಸೇವೆಯಲ್ಲಿ 65,000 ಅರ್ಜಿಗಳು ಇನ್ನೂ ಬಾಕಿ ಉಳ್ಕೊಂಡಿವೆಯಂತೆ. ಸಮಯ ಮೀರಿದ್ರೂ ದೊಡ್ಡ ಇಲಾಖೆಗಳು ಅರ್ಜಿಯನ್ನು ಇತ್ಯರ್ಥಪಡಿಸ್ತಾ ಇಲ್ಲ. ಬೆಂಗಳೂರಿನಲ್ಲೇ ಸಕಾಲಕ್ಕೆ ದೊಡ್ಡ ಸಮಸ್ಯೆ ಇದೆ. ಅತಿ ಹೆಚ್ಚು ಅರ್ಜಿ ಬಾಕಿ ಉಳಿದಿರೋದು ಬೆಂಗಳೂರು ಜಿಲ್ಲೆಯಲ್ಲಿ ಅಂತಕ್ಕಂಥದ್ದು ಈಗ ಉಲ್ಲೇಖ ಮಾಡುವಂತಹ ಅಂಶ.